ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 17/5/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ನೀವು ಸ್ವಯಂ ಅನ್ನು ಟ್ರಸ್ಟಿ ಎಂದು ತಿಳಿದುಕೊಳ್ಳಿ. ನೀವೀಗ ಎಷ್ಟು ನಿಮಿತ್ತ ಸ್ಥಿತಿಯಲ್ಲಿ ಸ್ಥಿತಾಗಬೇಕು ಅಂದರೆ ಯಾವ ವಸ್ತುವಿನ ಬಗ್ಗೆಯೂ ನಿಮಗೆ ಆಸಕ್ತಿ ಇರಬಾರದು. ನನ್ನದು ಅನ್ನುವುದು ಏನೂ ಇಲ್ಲ ಎಂದು ತಿಳಿದುಕೊಂಡು ಸಂಪೂರ್ಣ ಬಡವರಾಗಿಬಿಡಿ. ಇಂದಿನ ಪ್ರಶ್ನೆಯಾಗಿದೆ, ನೀವು ಮಕ್ಕಳ ಪುರುಷಾರ್ಥದ ಗುರಿ ಏನಾಗಿದೆ? ಉತ್ತರ: ನಾನು ಸತ್ತರೆ ನನ್ನ ಪಾಲಿಗೆ ಜಗತ್ತೇ ಸತ್ತಂತೆ ಎಂದು ತಿಳಿದುಕೊಳ್ಳುವುದೇ ನಿಮ್ಮ ಗುರಿಯಾಗಿದೆ. ಶರೀರದ ಬಗ್ಗೆ ಇರುವ ಮಮತ್ವ ಸಮಾಪ್ತಿಯಾಗಿ ಬಿಡಬೇಕು. ನಿಮಗೆ ಯಾವ ವಸ್ತುವಿನ ನೆನಪೂ ಕೂಡ ಬರಬಾರದು. ಅಷ್ಟು ನೀವು ಬಡವರಾಗಬೇಕು. ಆತ್ಮರಾದ ನಾವು ಅಶರೀರಿ ಸ್ಥಿತಿಯಲ್ಲಿ ಸ್ಥಿತ ಆಗಿ ಬಿಡಬೇಕು. ನಾನೀಗ ಕೇವಲ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಇಂತಹ ಪುರುಷಾರ್ಥವನ್ನು ಮಾಡುವಂತಹ ಮಕ್ಕಳೇ ಬಡವರಿಂದ ರಾಜಕುಮಾರರಾಗುತ್ತಾರೆ. ಮಕ್ಕಳಾದ ನೀವು ಬಡವರಿಂದ ಶ್ರೀಮಂತರಾಗುತ್ತೀರಾ, ಪುನಃ ಶ್ರೀಮಂತರಿಂದ ಬಡವರಾಗುತ್ತೀರಾ. ಯಾವಾಗ ನೀವು ಶ್ರೀಮಂತರಾಗಿರುತ್ತೀರೋ ಆಗ ಈ ಜಗತ್ತಿನಲ್ಲಿ ಬಡವರು ಒಬ್ಬರೂ ಕೂಡ ಇರುವುದಿಲ್ಲ. ಓಂ ಶಾಂತಿ. ತಂದೆ ಮಕ್ಕಳನ್ನು ಕೇಳುತ್ತಾರೆ. ತಂದೆ ಹೇಳುವ ಮಾತನ್ನು ಆತ್ಮ ಕೇಳಿಸಿಕೊಳ್ಳುತ್ತದೆಯೋ ಅಥವಾ ಶರೀರ ಕೇಳಿಸಿಕೊಳ್ಳುತ್ತದೆಯೋ ಎಂದು ತಂದೆ ಕೇಳುತ್ತಾರೆ. ಆತ್ಮ ಕೇಳಿಸಿಕೊಳ್ಳುತ್ತದೆ. ಅವಶ್ಯವಾಗಿ ಶರೀರದ ಮೂಲಕ ಆತ್ಮ ಕೇಳಿಸಿಕೊಳ್ಳುತ್ತದೆ. ಮಕ್ಕಳು ಇದೇ ರೀತಿ ಪತ್ರವನ್ನು ಬರೆಯುತ್ತೀರಾ? ಇಂತಹ ವ್ಯಕ್ತಿಯ ಆತ್ಮ ಬಾಪ್ತಾದರವರನ್ನು ನೆನಪು ಮಾಡುತ್ತದೆ ಎಂದು ನೀವು ಪತ್ರದಲ್ಲಿ ಬರೆಯುತ್ತೀರಾ? ಈ ವ್ಯಕ್ತಿಯ ಆತ್ಮ ಈ ದಿನ ಇಂತಹ ಸ್ಥಾನಕ್ಕೆ ಹೋಗಿದೆ ಎಂದು ನೀವು ಪತ್ರದಲ್ಲಿ ಬರೆಯುತ್ತೀರಾ? ಇದೇ ರೀತಿ ಅಭ್ಯಾಸ ಆಗಿಬಿಡಬೇಕು. ನಾನು ಆತ್ಮ ಆಗಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಏಕೆಂದರೆ ಈಗ ಮಕ್ಕಳಾದ ನೀವು ಆತ್ಮ ಅಭಿಮಾನಿ ಆಗಬೇಕು. ನೀವು ಎಲ್ಲೇ ನೋಡಿದರೂ ನಿಮಗೆ ಗೊತ್ತಿದೆ, ಆತ್ಮ ಮತ್ತು ಶರೀರ ಎರಡೂ ಇದೆ. ಅಂದ ಮೇಲೆ ಬ್ರಹ್ಮನ ತನುವಿನಲ್ಲಿ ಎರಡು ಆತ್ಮ ಇದೆ. ಒಂದನೇ ಆತ್ಮ ಅಂದರೆ ಬ್ರಹ್ಮ ತಂದೆಯ ಆತ್ಮ ಬ್ರಹ್ಮನ ತನುವಿನಲ್ಲಿ ಇದೆ ಮತ್ತು ಪರಮಾತ್ಮ ತಂದೆಯ ಆತ್ಮ ಕೂಡ ಬ್ರಹ್ಮನ ತನುವಿನಲ್ಲಿ ಇದೆ. ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಈ ಬ್ರಹ್ಮನ ತನುವಿನಲ್ಲಿ ಬ್ರಹ್ಮನ ಆತ್ಮ ಕೂಡ ಇದೆ ಮತ್ತು ಪರಮಾತ್ಮ ತಂದೆಯಾದ ನಾನು ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಶರೀರ ಇಲ್ಲದೆ ಆತ್ಮ ಇರಲು ಸಾಧ್ಯ ಇಲ್ಲ. ಶರೀರ ಇರದೇ ಇದ್ದರೆ ಆತ್ಮ ಇರಲು ಸಾಧ್ಯ ಇಲ್ಲ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡಾಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಮತ್ತು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡಾಗ ನೀವು ಪವಿತ್ರರಾಗಿ ಶಾಂತಿಧಾಮಕ್ಕೆ ಹೋಗುತ್ತೀರಾ. ಪುನಃ ನೀವು ದೈವಿ ಗುಣವನ್ನು ಎಷ್ಟು ಜಾಸ್ತಿ ಧಾರಣೆ ಮಾಡಿಕೊಳ್ಳುತ್ತೀರೋ ಮತ್ತು ಎಷ್ಟು ಅನ್ಯರಿಗೆ ದೈವಿ ಗುಣವನ್ನು ಧಾರಣೆ ಮಾಡಿಸುತ್ತೀರೋ ಮತ್ತು ಸ್ವದರ್ಶನ ಚಕ್ರಧಾರಿಯಾಗಿ ಎಷ್ಟು ಜನರನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತೀರೋ ಅಷ್ಟು ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಈ ಜ್ಞಾನ ಮಾರ್ಗದಲ್ಲಿ ಕೆಲವರು ಗೊಂದಲಕ್ಕೊಳಗಾಗುತ್ತಾರೆ. ಯಾರಾದರೂ ಗೊಂದಲಕ್ಕೊಳಗಾದರೆ ಅವರು ಪರಮಾತ್ಮ ತಂದೆಯನ್ನು ಕೇಳಬಹುದು. ಮಕ್ಕಳಿಗೆ ಅವಶ್ಯವಾಗಿ ಇದಂತೂ ಗೊತ್ತಿದೆ, ನಾನು ಆತ್ಮ ಆಗಿದ್ದೇನೆ. ಯಾರು ಬ್ರಾಹ್ಮಣರಾಗಿದ್ದಾರೋ ಅವರಿಗೆ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಅನ್ಯರಿಗೆ ತಂದೆ ಜ್ಞಾನದ ಮಾತನ್ನು ಹೇಳುವುದಿಲ್ಲ. ಮಕ್ಕಳೇ ತಂದೆಗೆ ಪ್ರಿಯ ಆಗಿದ್ದಾರೆ. ಮಕ್ಕಳೇ ತಂದೆಗೆ ಪ್ರಿಯ ಆಗಿರುತ್ತಾರೆ. ಪ್ರತಿಯೊಬ್ಬ ತಂದೆಗೂ ತಮ್ಮ ಮಕ್ಕಳು ಪ್ರಿಯ ಆಗಿರುತ್ತಾರೆ. ಅನ್ಯರು ಬಲೆ ಬಾಹ್ಯ ರೂಪದಲ್ಲಿ ನಮ್ಮನ್ನು ಪ್ರೀತಿ ಮಾಡಬಹುದು, ಆದರೆ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರುತ್ತದೆ, ಇವರು ನನ್ನ ಮಕ್ಕಳಲ್ಲ ಎಂದು. ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳ ಜೊತೆಗೆ ಮಾತನಾಡುತ್ತಾರೆ. ಏಕೆಂದರೆ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಬೇಕಾಗುತ್ತದೆ. ಇನ್ನು ಹೊರಗಡೆ ಜಗತ್ತಿನವರಿಗೆ ಶಿಕ್ಷಣವನ್ನು ಕಲಿಸುವುದು ನಿಮ್ಮ ಕೆಲಸ ಆಗಿದೆ. ಕೆಲವರು ತಕ್ಷಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಕೆಲವರು ಸ್ವಲ್ಪ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡು ಪುನಃ ಜ್ಞಾನ ಮಾರ್ಗವನ್ನೇ ಬಿಟ್ಟು ಹೋಗುತ್ತಾರೆ. ಜ್ಞಾನ ಮಾರ್ಗವನ್ನು ಬಿಟ್ಟು ಹೋದಂತವರು ಇಲ್ಲಿ ಮಕ್ಕಳ ಸಂಖ್ಯೆ ಬಹಳಷ್ಟು ವೃದ್ಧಿಯಾಗುವುದನ್ನು ನೋಡಿದಾಗ ಪುನಃ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ಇಲ್ಲಿ ಮಕ್ಕಳ ಸಂಖ್ಯೆ ಇಷ್ಟೊಂದು ವೃದ್ಧಿ ಹೇಗೆ ಆಗುತ್ತಿದೆ ಅನ್ನುವುದನ್ನು ನೋಡುವುದಕ್ಕೋಸ್ಕರ ಪುನಃ ಅವರು ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ಅಂದ ಮೇಲೆ ನೀವು ಎಲ್ಲರಿಗೂ ಇದೇ ಜ್ಞಾನದ ಮಾತನ್ನು ತಿಳಿಸುತ್ತೀರಾ. ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ. ಸರ್ವ ಆತ್ಮರಿಗೂ ತಂದೆಯಾದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು. ಅಥವಾ ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ, ಮಕ್ಕಳೇ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು.
ಎಲ್ಲಾ ಆತ್ಮರನ್ನು ಪರಮಾತ್ಮ ತಂದೆ ಪಾವನರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ಸರ್ವ ಆತ್ಮರನ್ನು ಪಾವನರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನ್ನನ್ನು ಬಿಟ್ಟು ನೀವು ಬೇರೆ ಯಾರನ್ನು ನೆನಪು ಮಾಡಬೇಡಿ. ಕೇವಲ ಒಬ್ಬ ತಂದೆಯಾದ ನನ್ನನ್ನು ಅವ್ಯಭಿಚಾರಿ ರೂಪದಲ್ಲಿ ನೆನಪು ಮಾಡಿ. ಆಗ ಆತ್ಮರಾದ ನೀವು ಪಾವನ ಆಗುತ್ತೀರಾ. ಪತಿತ ಪಾವನ ತಂದೆಯಾದ ನಾನೊಬ್ಬನೇ ಆಗಿದ್ದೇನೆ. ನನ್ನನ್ನು ನೀವು ನೆನಪು ಮಾಡಿದರೆ ನಿಮ್ಮ ಆತ್ಮ ಪಾವನ ಆಗುತ್ತದೆ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ಪರಮಾತ್ಮ ತಂದೆ ಪತಿತ ರಾಜ್ಯವನ್ನು ಪಾವನ ರಾಜ್ಯವನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ಮುಕ್ತಿಯನ್ನು ನೀಡುತ್ತಾರೆ. ಮಕ್ಕಳಿಗೆ ಮುಕ್ತಿಯನ್ನು ನೀಡಿ ತಂದೆ ಮಕ್ಕಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ? ಶಾಂತಿಧಾಮ ಅಥವಾ ಸುಖಧಾಮಕ್ಕೆ ತಂದೆ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಾರೆ. ಮುಖ್ಯ ಮಾತು ಅಂದರೆ ಪಾವನ ಆಗುವಂತಹ ಮಾತಾಗಿದೆ. 84 ಜನ್ಮದ ಚಕ್ರದ ಬಗ್ಗೆ ಅನ್ಯರಿಗೆ ತಿಳಿಸುವುದು ಬಹಳ ಸಹಜ ಆಗಿದೆ. ಚಿತ್ರವನ್ನು ನೋಡಿದ ತಕ್ಷಣ ಮಕ್ಕಳ ಬುದ್ಧಿಯಲ್ಲಿ ನಿಶ್ಚಯ ಧಾರಣೆ ಆಗುತ್ತದೆ. ಆದ್ದರಿಂದ ಪರಮಾತ್ಮ ತಂದೆ ಮಕ್ಕಳಿಗೆ ಸದಾ ತಿಳಿಸುತ್ತಾರೆ, ನೀವು ಮ್ಯೂಸಿಯಂ ಅನ್ನು ತೆರೆಯಿರಿ. ವೈಭವದಿಂದ ಕೂಡಿರುವಂತಹ ಮ್ಯೂಸಿಯಂ ಅನ್ನು ನೀವೀಗ ನಿರ್ಮಾಣ ಮಾಡಬೇಕು. ನಿಮ್ಮ ಮ್ಯೂಸಿಯಂನಲ್ಲಿ ಬಹಳಷ್ಟು ವೈಭವ ಇದ್ದರೆ ಮನುಷ್ಯರು ಆ ವೈಭವವನ್ನು ನೋಡಿ ಆಕರ್ಷಿತರಾಗುತ್ತಾರೆ. ಆಗ ಅನೇಕರು ನಿಮ್ಮ ಮ್ಯೂಸಿಯಂ ಅನ್ನು ನೋಡಲು ಬರುತ್ತಾರೆ. ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ನಾವೀಗ ದೇವತೆ ಆಗುತ್ತಿದ್ದೇವೆ ಅನ್ನುವ ಮಾತನ್ನು ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಮತ್ತು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಬ್ಯಾಡ್ಜ್ ಅವಶ್ಯವಾಗಿ ನಿಮ್ಮ ಜೊತೆಗಿರಬೇಕು. ನಿಮಗೆ ಗೊತ್ತಿದೆ, ನಾವೀಗ ಬಡವರಿಂದ ರಾಜಕುಮಾರರಾಗುತ್ತೇವೆ. ಮೊದಲು ಶ್ರೀಕೃಷ್ಣ ರಾಜಕುಮಾರ ಆಗುತ್ತಾರೆ. ಎಲ್ಲಿಯವರೆಗೂ ಶ್ರೀಕೃಷ್ಣ ರಾಜಕುಮಾರ ಆಗುವುದಿಲ್ಲವೋ ಅಲ್ಲಿಯವರೆಗೂ ಶ್ರೀಕೃಷ್ಣ ಶ್ರೀನಾರಾಯಣ ಆಗಲು ಸಾಧ್ಯ ಇಲ್ಲ. ಮಗು ಆದಂತಹ ಶ್ರೀಕೃಷ್ಣ ದೊಡ್ಡವರಾದ ನಂತರ ಅವರಿಗೆ ನಾರಾಯಣ ಎಂದು ಹೆಸರನ್ನು ಇಡಲಾಗುತ್ತದೆ. ಅಂದ ಮೇಲೆ ನಿಮ್ಮ ಬಳಿ ಇಬ್ಬರ ಚಿತ್ರ ಕೂಡ ಇದೆ. ನಿಮ್ಮ ಬಳಿ ಕೃಷ್ಣನ ಚಿತ್ರ ಕೂಡ ಇದೆ, ನಾರಾಯಣನ ಚಿತ್ರ ಕೂಡ ಇದೆ. ನೀವೀಗ ಈ ರೀತಿ ನಾರಾಯಣ ಆಗುತ್ತೀರಾ. ಈಗ ನೀವೆಲ್ಲರೂ ಬಡವರಾಗಿದ್ದೀರಾ. ಬ್ರಹ್ಮ ಕುಮಾರಿಯರೆಲ್ಲರೂ ಬಡವರಾಗಿದ್ದಾರೆ. ನಿಮ್ಮ ಬಳಿ ಏನೂ ಇಲ್ಲ. ಬಡವರು ಅಂದರೆ ಯಾರ ಬಳಿ ಏನೂ ಇಲ್ಲವೋ ಅವರಿಗೆ ಬಡವರು ಎಂದು ಕರೆಯಲಾಗುತ್ತದೆ. ಕೆಲವರಿಗೆ ನಾವು ಬಡವರು ಎಂದು ಕರೆಯುವುದಿಲ್ಲ. ಈ ಬ್ರಹ್ಮ ತಂದೆ ಎಲ್ಲರಿಗಿಂತ ಬಹಳ ದೊಡ್ಡ ಬಡವರಾಗಿದ್ದಾರೆ. ಈ ಜ್ಞಾನ ಮಾರ್ಗದಲ್ಲಿ ಸಂಪೂರ್ಣ ಬಡವರಾಗಬೇಕು. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಈ ಜಗತ್ತಿನ ಬಗ್ಗೆ ಇರುವ ಆಸಕ್ತಿಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ನೀವೆಲ್ಲರೂ ನಾಟಕದ ಅನುಸಾರ ಆಸಕ್ತಿಯನ್ನು ಸಮಾಪ್ತಿ ಮಾಡಿಕೊಂಡಿದ್ದೀರಾ. ನಾವು ನಮ್ಮ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿದ್ದೇವೆ ಅನ್ನುವುದು ನಿಶ್ಚಯ ಬುದ್ಧಿ ಉಳ್ಳಂತಹ ಮಕ್ಕಳಿಗೆ ಗೊತ್ತಿದೆ. ಮಕ್ಕಳಾದ ನೀವು ಹೇಳುತ್ತೀರಾ, ಹೇ ಭಗವಂತ, ನೀವು ನಮಗೆ ಏನೆಲ್ಲವನ್ನು ಕೊಟ್ಟಿದ್ದೀರೋ ಅದೆಲ್ಲವೂ ನಿಮ್ಮದೇ ಆಗಿದೆ. ನಮ್ಮದು ಅನ್ನುವಂಥದ್ದು ಏನೂ ಇಲ್ಲ, ಸರ್ವಸ್ವವು ನಿಮ್ಮದೇ ಆಗಿದೆ ಎಂದು ಪರಮಾತ್ಮ ತಂದೆಗೆ ನೀವು ಹೇಳುತ್ತೀರಾ. ಅದು ಭಕ್ತಿ ಮಾರ್ಗ ಆಗಿದೆ. ಭಕ್ತಿ ಮಾರ್ಗದಲ್ಲಿ ನಮ್ಮ ಬಳಿ ಇರುವ ಸರ್ವಸ್ವವು ಪರಮಾತ್ಮ ತಂದೆಯದ್ದಾಗಿದೆ ಎಂದು ಭಕ್ತರು ಹೇಳುತ್ತಾರೆ. ಆ ಸಮಯದಲ್ಲಿ ನಾವು ಪರಮಾತ್ಮ ತಂದೆಯಿಂದ ಬಹಳ ದೂರದಲ್ಲಿ ಇದ್ದೆವು. ಭಕ್ತಿಯನ್ನು ಮಾಡುವಾಗ ಪರಮಾತ್ಮ ತಂದೆಯಿಂದ ನಾವು ಬಹಳ ದೂರದಲ್ಲಿ ಇದ್ದೆವು. ಈಗ ನಾವು ಪರಮಾತ್ಮ ತಂದೆಯ ಅತಿ ಸಮೀಪದಲ್ಲಿ ಇದ್ದೇವೆ. ನಾವೆಲ್ಲರೂ ಈಗ ಪರಮಾತ್ಮ ತಂದೆಯ ಸಮೀಪದಲ್ಲಿ ಇದ್ದೇವೆ. ತಂದೆಯ ಸಮ್ಮುಖದಲ್ಲಿರುವ ನಾವು ಈಗ ತಂದೆಗೆ ಮಕ್ಕಳಾಗಬೇಕು. ನೀವೀಗ ಬಾಬಾ ಎಂದು ಹೇಳುತ್ತೀರಾ, ಆದರೆ ನೀವು ಬ್ರಹ್ಮ ತಂದೆಯ ಶರೀರವನ್ನೂ ಕೂಡ ನೋಡಬಾರದು. ನಿಮ್ಮ ಬುದ್ಧಿ ಮೇಲಿರುವ ಪರಮಧಾಮದ ಜೊತೆಗೆ ಜೋಡಣೆ ಆಗುತ್ತದೆ. ಬಲೆ, ಪರಮಾತ್ಮ ತಂದೆ ಈ ಬ್ರಹ್ಮನ ತನುವನ್ನು ಲೋನಾಗಿ ತೆಗೆದುಕೊಂಡಿದ್ದಾರೆ. ಆದರೆ ನಿಮ್ಮ ಬುದ್ಧಿಯಲ್ಲಿ ಶಿವತಂದೆಯ ನೆನಪೇ ಇರಬೇಕು. ನಾವು ಶಿವತಂದೆಯ ಜೊತೆಗೆ ಮಾತನಾಡುತ್ತಿದ್ದೇವೆ ಅನ್ನುವ ಸ್ಮೃತಿ ನಿಮಗೆ ಇರಬೇಕು. ಬ್ರಹ್ಮನ ಶರೀರ ಪರಮಾತ್ಮ ತಂದೆ ಬಾಡಿಗೆಗೆ ತೆಗೆದುಕೊಂಡಿರುವಂತಹ ರಥ ಆಗಿದೆ. ಈ ಶರೀರ ಪರಮಾತ್ಮ ತಂದೆಯ ಶರೀರ ಅಲ್ಲ. ಮಕ್ಕಳಿಗೆ ಅವಶ್ಯವಾಗಿ ಈ ಮಾತು ಗೊತ್ತಿದೆ. ಯಾರು ಎಷ್ಟು ದೊಡ್ಡ ವ್ಯಕ್ತಿ ಆಗಿರುತ್ತಾರೋ ಆ ದೊಡ್ಡ ವ್ಯಕ್ತಿಗಳು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡರೆ ಬಹಳಷ್ಟು ಬಾಡಿಗೆಯನ್ನು ಕೊಡುತ್ತಾರೆ. ಮನೆಯ ಮಾಲೀಕ ನೋಡುತ್ತಾನೆ. ರಾಜ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡರೆ ಮನೆಯ ಮಾಲೀಕ 1,000 ರೂಪಾಯಿ ಬಾಡಿಗೆ ಎಂದು ಹೇಳುವ ಬದಲು 4,000 ರೂಪಾಯಿ ಬಾಡಿಗೆ ಎಂದು ಹೇಳುತ್ತಾನೆ. ಏಕೆಂದರೆ ಮನೆಯ ಮಾಲೀಕನಿಗೆ ಗೊತ್ತಿರುತ್ತದೆ ಇವರು ಬಹಳಷ್ಟು ಶ್ರೀಮಂತರಾಗಿದ್ದಾರೆ ಎಂದು. ನೀವು ಜಾಸ್ತಿ ಬಾಡಿಗೆಯನ್ನು ತೆಗೆದುಕೊಳ್ಳುತ್ತಿದ್ದೀರಾ ಎಂದು ರಾಜ ಎಂದೂ ಹೇಳಲು ಸಾಧ್ಯ ಇಲ್ಲ. ರಾಜ ಈ ರೀತಿ ಹೇಳುವುದಿಲ್ಲ, ಏಕೆಂದರೆ ರಾಜರಿಗೆ ಹಣದ ಕೊರತೆ ಇರುವುದಿಲ್ಲ. ಅಂದ ಮೇಲೆ ರಾಜ
ಸ್ವಯಂ ಯಾರ ಜೊತೆಗೂ ಮಾತನಾಡುವುದಿಲ್ಲ. ರಾಜನ ಪರವಾಗಿ ರಾಜನ ಬಳಿ ಇರುವಂತಹ ಪ್ರೈವೇಟ್ ಸೆಕ್ರೆಟರಿ ಮಾತನಾಡುತ್ತಾರೆ. ಈ ಸಮಯದಲ್ಲಿ ಲಂಚ ಇಲ್ಲದೆ ಯಾವ ಕೆಲಸವೂ ನಡೆಯುವುದಿಲ್ಲ. ಬ್ರಹ್ಮ ತಂದೆ ಬಹಳಷ್ಟು ಅನುಭವಿ ಆಗಿದ್ದಾರೆ. ಜಗತ್ತಿನಲ್ಲಿರುವ ದೊಡ್ಡ ವ್ಯಕ್ತಿಗಳು ಬಹಳಷ್ಟು ರಾಯಲ್ ಆಗಿ ಇರುತ್ತಾರೆ. ಅವರ ಮನಸ್ಸಿಗೆ ಆ ವಸ್ತು ಇಷ್ಟ ಆದರೆ ಸಾಕು. ನಂತರ ಅವರು ತಮ್ಮ ಸೆಕ್ರೆಟರಿಗೆ ಹೇಳುತ್ತಾರೆ, ನೀವೇ ಈ ವಸ್ತುವಿಗೆ ಎಷ್ಟು ಹಣವನ್ನು ಕೊಡಬೇಕು ಎಂದು ನಿರ್ಣಯವನ್ನು ತೆಗೆದುಕೊಳ್ಳಿ ಎಂದು. ರಾಜರಿಗೆ ಯಾವುದಾದರೂ ವಸ್ತು ಇಷ್ಟ ಆದರೆ ರಾಜ ತಮ್ಮ ಸೆಕ್ರೆಟರಿಗೆ ಹೇಳುತ್ತಾರೆ, ಎಷ್ಟು ಹಣವನ್ನು ಕೊಟ್ಟು ಈ ವಸ್ತುವನ್ನು ಖರೀದಿ ಮಾಡಬೇಕು ಅನ್ನುವುದನ್ನು ನೀವೇ ನಿರ್ಣಯ ಮಾಡಿ ಎಂದು ರಾಜ ಸೆಕ್ರೆಟರಿಗೆ ಹೇಳುತ್ತಾರೆ. ಯಾರು ವಸ್ತುಗಳನ್ನು ಮಾರಾಟ ಮಾಡಲು ಬಂದಿರುತ್ತಾರೋ ಅವರು ಮಹಾರಾಜ ಮತ್ತು ಮಹಾರಾಣಿಯ ಸಮ್ಮುಖದಲ್ಲಿ ತಮ್ಮ ಬಳಿ ಇರುವಂತಹ ಎಲ್ಲಾ ವಸ್ತುವನ್ನು ತೆರೆದಿಡುತ್ತಾರೆ. ಮಹಾರಾಜ ಮತ್ತು ಮಹಾರಾಣಿ ಇಬ್ಬರೂ ಬರುತ್ತಾರೆ. ಅವರಿಗೆ ಯಾವ ವಸ್ತು ಇಷ್ಟ ಆಗುತ್ತದೆಯೋ ಆ ವಸ್ತುವನ್ನು ಖರೀದಿ ಮಾಡಿ ಎಂದು ತಮ್ಮ ಸೆಕ್ರೆಟರಿಗೆ ಕೇವಲ ಕಣ್ಸನ್ನೆಯ ಮೂಲಕ ಸೂಚನೆಯನ್ನು ಕೊಡುತ್ತಾರೆ. ನಂತರ ಸೆಕ್ರೆಟರಿ ವ್ಯಾಪಾರಿಗಳ ಜೊತೆಗೆ ಮಾತನಾಡಿ ಆ ವಸ್ತುವನ್ನು ಖರೀದಿ ಮಾಡುವುದರ ಜೊತೆಗೆ ತಮ್ಮ ಪಾಲನ್ನು ಕೂಡ ತಾವು ತೆಗೆದುಕೊಳ್ಳುತ್ತಾರೆ. ವಸ್ತುಗಳನ್ನು ಖರೀದಿ ಮಾಡಿದ ನಂತರ ರಾಜರಲ್ಲಿ ಕೆಲವರು ತಮ್ಮ ಕೈಯಿಂದಲೇ ಹಣವನ್ನು ತೆಗೆದುಕೊಂಡು ಬರುತ್ತಾರೆ. ಪುನಃ ಸೆಕ್ರೆಟರಿಗೆ ಹೇಳುತ್ತಾರೆ, ಈ ಹಣವನ್ನು ಈ ವ್ಯಾಪಾರಿಗೆ ಕೊಡಿ ಎಂದು. ಬ್ರಹ್ಮ ತಂದೆ ಈ ಎಲ್ಲಾ ವ್ಯಕ್ತಿಗಳ ಸಂಬಂಧದಲ್ಲಿ ಬಂದಿದ್ದಾರೆ. ಬ್ರಹ್ಮ ತಂದೆ ಅನೇಕ ರಾಜರ ಸಂಬಂಧದಲ್ಲಿ ಬಂದಿದ್ದಾರೆ. ಆದ್ದರಿಂದ ರಾಜರು ಹೇಗೆ ವ್ಯವಹಾರವನ್ನು ಮಾಡುತ್ತಾರೆ ಅನ್ನುವುದು ಬ್ರಹ್ಮ ತಂದೆಗೆ ಗೊತ್ತಿದೆ. ಹೇಗೆ ರಾಜರ ಬಳಿ ಲೆಕ್ಕವನ್ನು ನೋಡಿಕೊಳ್ಳುವುದಕ್ಕೋಸ್ಕರ ಖಜಾಂಚಿ ಇರುತ್ತಾರೆ, ಅದೇ ರೀತಿ ಈ ಬ್ರಹ್ಮ ತಂದೆ ಶಿವ ತಂದೆಯ ಖಜಾಂಚಿ ಆಗಿದ್ದಾರೆ. ಈ ಬ್ರಹ್ಮ ತಂದೆ ಸ್ವಯಂ ಟ್ರಸ್ಟಿ ಆಗಿದ್ದಾರೆ. ಬ್ರಹ್ಮ ತಂದೆಗೆ ಈ ಜಗತ್ತಿನ ಯಾವ ವಸ್ತುವಿನ ಬಗ್ಗೆಯೂ ಸ್ವಲ್ಪ ಕೂಡ ಮೋಹ ಇಲ್ಲ. ಬ್ರಹ್ಮ ತಂದೆ ಮೋಹಕ್ಕೆ ವಶಾಗಿ ತಮ್ಮ ಹಣವನ್ನು ತಮ್ಮ ಬಳಿ ಇಟ್ಟುಕೊಳ್ಳಲಿಲ್ಲ. ಬ್ರಹ್ಮ ತಂದೆ ಮೋಹದ ಕಾರಣ ತಮ್ಮ ಹಣವನ್ನು ತಮ್ಮ ಬಳಿ ಇಟ್ಟುಕೊಳ್ಳಲಿಲ್ಲ. ಬ್ರಹ್ಮ ತಂದೆ ತಮ್ಮ ಸರ್ವಸ್ವವನ್ನು ಶಿವ ತಂದೆಗೆ ಅರ್ಪಣೆ ಮಾಡಿದರು. ಬ್ರಹ್ಮ ತಂದೆ ತಮ್ಮ ಬಳಿ ಇದ್ದಂತಹ ಸಂಪೂರ್ಣ ಹಣವನ್ನು ಶಿವ ತಂದೆಗೆ ಅರ್ಪಣೆ ಮಾಡಿದರು. ಬ್ರಹ್ಮ ತಂದೆ ಸರ್ವಸ್ವವನ್ನು ಶಿವ ತಂದೆಗೆ ಅರ್ಪಣೆ ಮಾಡಿದ ನಂತರ ಆ ಹಣ ಶಿವ ತಂದೆಯ ಹಣ ಆಯಿತು. ಅಂದ ಮೇಲೆ ಶಿವ ತಂದೆಯ ಬಳಿ ಇರುವಂತಹ ಸಂಪತ್ತಿನ ಬಗ್ಗೆ ಬ್ರಹ್ಮ ತಂದೆ ಹೇಗೆ ಮೋಹವನ್ನು ಇಟ್ಟುಕೊಳ್ಳಲು ಸಾಧ್ಯ? ಈ ಬ್ರಹ್ಮ ತಂದೆ ಸ್ವಯಂ ನಿಮಿತ್ತ ಆಗಿದ್ದಾರೆ. ಯಾರ ಬಳಿ ಧನ ಸಂಪತ್ತು ಇರುತ್ತದೆಯೋ ಈ ಸಮಯದಲ್ಲಿ ಗೌರ್ಮೆಂಟ್ ಅವರನ್ನು ಬಹಳಷ್ಟು ಚೆಕ್ ಮಾಡುತ್ತಿರುತ್ತದೆ. ವಿದೇಶದಿಂದ ಕೂಡ ಅನೇಕರು ಬರುತ್ತಿರುತ್ತಾರೆ. ಯಾರು ವಿದೇಶದಿಂದ ಬರುತ್ತಾರೋ ಅವರನ್ನು ಚೆನ್ನಾಗಿ ಚೆಕ್ ಮಾಡುತ್ತಾರೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವೀಗ ಹೇಗೆ ಬಡವರಾಗಬೇಕು ಎಂದು. ನಾವೀಗ ಎಷ್ಟು ಬಡವರಾಗಬೇಕು ಅಂದರೆ ನಮಗೆ ಯಾವ ವಸ್ತುವಿನ ನೆನಪು ಕೂಡ ಬರಬಾರದು. ಆತ್ಮ ಅಶರೀರಿ ಆಗಿ ಬಿಡಬೇಕು. ಈ ಶರೀರ ಕೂಡ ನನ್ನದು ಎಂದು ತಿಳಿದುಕೊಳ್ಳಬೇಡಿ. ಈ ಶರೀರವನ್ನು ಕೂಡ ನೀವು ಮರೆತು ಬಿಡಬೇಕು. ನನ್ನದು ಅನ್ನುವುದು ಏನೂ ಇಲ್ಲ. ನನ್ನದು ಎಂದು ಹೇಳಿಕೊಳ್ಳಲು ಯಾವ ವಸ್ತುವು ನಮ್ಮ ಬಳಿ ಇರಬಾರದು. ಸರ್ವಸ್ವವನ್ನು ನಾವು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿಬಿಡಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಏಕೆಂದರೆ ನೀವೀಗ ವಾಪಸ್ ಮನೆಗೆ ಹೋಗಬೇಕು. ನಿಮಗೆ ಗೊತ್ತಿದೆ ನಾವೀಗ ಹೇಗೆ ಬಡವರಾಗಬೇಕು ಎಂದು. ಶರೀರದ ಬಗ್ಗೆ ಇರುವ ಮಮತ್ವ ಸಮಾಪ್ತಿಯಾಗಿ ಬಿಡಬೇಕು. ನಾನು ಸತ್ತರೆ ನನ್ನ ಪಾಲಿಗೆ ಜಗತ್ತೇ ಸತ್ತಂತೆ, ಇದೇ ಗುರಿಯಾಗಿದೆ. ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಸರಿಯಾದ ಮಾತನ್ನೇ ತಿಳಿಸುತ್ತಿದ್ದಾರೆ. ನಾವೀಗ ವಾಪಸ್ ಮನೆಗೆ ಹೋಗಬೇಕು. ಶಿವ ತಂದೆಗೆ ನಾವು ಏನೆಲ್ಲವನ್ನು ಅರ್ಪಣೆ ಮಾಡುತ್ತೇವೋ ಮುಂದಿನ ಜನ್ಮದಲ್ಲಿ ಅದರ ಫಲ ನಮಗೆ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಎಲ್ಲರೂ ಹೇಳುತ್ತಾರೆ ಸರ್ವಸ್ವವನ್ನು ಈಶ್ವರ ನಮಗೆ ನೀಡಿದ್ದಾರೆ ಎಂದು. ಹಿಂದಿನ ಜನ್ಮದಲ್ಲಿ ನಾವು ಅಂತಹ ಒಳ್ಳೆಯ ಕರ್ಮವನ್ನು ಮಾಡಿರಬೇಕು. ಆ ಒಳ್ಳೆಯ ಕರ್ಮಕ್ಕೆ ನಮಗೆ ಇಂತಹ ಒಳ್ಳೆಯ ಫಲ ಪ್ರಾಪ್ತಿಯಾಗಿದೆ ಎಂದು ಎಲ್ಲರೂ ಹೇಳುತ್ತಾರೆ. ಶಿವ ತಂದೆ ಯಾರು ಕೊಟ್ಟಂತಹ ವಸ್ತುವನ್ನು ಹಾಗೆ ಇಟ್ಟುಕೊಳ್ಳುವುದಿಲ್ಲ. ಶಿವ ತಂದೆ ಯಾರೇ ಹಣವನ್ನು ಕೊಟ್ಟರೂ ಹಾಗೆ ಇಟ್ಟುಕೊಳ್ಳುವುದಿಲ್ಲ. ಅದಕ್ಕೆ ರಿಟರ್ನ್ ಆಗಿ ತಂದೆ ಮಕ್ಕಳಿಗೆ ಫಲವನ್ನು ನೀಡುತ್ತಾರೆ. ದೊಡ್ಡ ದೊಡ್ಡ ರಾಜರು ಇರುತ್ತಾರೆ, ದೊಡ್ಡ ದೊಡ್ಡ ಜಮೀನ್ದಾರರು ಇರುತ್ತಾರೆ. ಜನ ಅವರಿಗೆ ಗಿಫ್ಟ್ ಅನ್ನು ಕೊಡುತ್ತಾರೆ. ಅದರಲ್ಲಿ ಕೆಲವರು ಗಿಫ್ಟ್ ಅನ್ನು ತೆಗೆದುಕೊಳ್ಳುತ್ತಾರೆ, ಕೆಲವರು ಗಿಫ್ಟ್ ಅನ್ನು ತೆಗೆದುಕೊಳ್ಳುವುದಿಲ್ಲ. ಸತ್ಯಯುಗದಲ್ಲಿ ನೀವು ಸ್ವಲ್ಪ ಕೂಡ ದಾನ ಪುಣ್ಯವನ್ನು ಮಾಡುವುದಿಲ್ಲ. ಏಕೆಂದರೆ ಸತ್ಯಯುಗದಲ್ಲಿ ಎಲ್ಲರ ಬಳಿ ಬಹಳಷ್ಟು ಹಣ ಇರುತ್ತದೆ. ಅಂದ ಮೇಲೆ ನೀವು ಯಾರಿಗೆ ದಾನವನ್ನು ಮಾಡಲು ಸಾಧ್ಯ? ಸತ್ಯಯುಗದಲ್ಲಿ ಬಡವರು ಇರುವುದೇ ಇಲ್ಲ. ನೀವೀಗ ಬಡವರಿಂದ ಶ್ರೀಮಂತರಾಗುತ್ತಿದ್ದೀರಾ. ಪುನಃ ನೀವೇ ಶ್ರೀಮಂತರಿಂದ ಬಡವರಾಗುತ್ತೀರಾ. ಎಲ್ಲರೂ ಪರಮಾತ್ಮ ತಂದೆಗೆ ಹೇಳುತ್ತಾರೆ,
ಇವರನ್ನು ಆರೋಗ್ಯವಂತರನ್ನಾಗಿ ಮಾಡಿ, ಇವರ ಮೇಲೆ ಕೃಪೆಯನ್ನು ತೋರಿಸಿ. ಪರಮಾತ್ಮ ತಂದೆ, ನನ್ನ ಮೇಲೆ ಕೃಪೆಯನ್ನು ತೋರಿಸಿ, ನೀವು ಈ ಕಾರ್ಯವನ್ನು ಮಾಡಿಕೊಡಿ, ಆ ರೀತಿ ಮಾಡಿ, ಈ ರೀತಿ ಮಾಡಿ ಎಂದು ತಂದೆಗೆ ಎಲ್ಲರೂ ಹೇಳುತ್ತಾರೆ. ಭಕ್ತಿಯ ಆರಂಭದ ಸಮಯದಲ್ಲಿ ಎಲ್ಲರೂ ಒಬ್ಬ ಶಿವ ತಂದೆಯಿಂದ ಎಲ್ಲವನ್ನೂ ಬೇಡುತ್ತಿದ್ದರು. ನಂತರ ಎಲ್ಲರೂ ವ್ಯಭಿಚಾರಿಗಳಾಗಿ ಬಿಟ್ಟರು. ವ್ಯಭಿಚಾರಿಗಳಾಗಿ ಎಲ್ಲಾ ದೇವತೆಗಳ ಸಮ್ಮುಖಕ್ಕೆ ಹೋಗಿ ಅನೇಕ ವಸ್ತುವನ್ನು ಬೇಡುತ್ತಿರುತ್ತಾರೆ. ಎಲ್ಲರೂ ದೇವತೆಗಳ ಸಮ್ಮುಖಕ್ಕೆ ಹೋಗಿ ಹೇಳುತ್ತಾರೆ, ನನ್ನ ಜೋಳಿಗೆಯನ್ನು ತುಂಬಿ ಎಂದು. ಅಂದ ಮೇಲೆ ಜಗತ್ತಿನ ಮನುಷ್ಯರು ಎಷ್ಟೊಂದು ಕಲ್ಲು ಬುದ್ಧಿಯವರಾಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ನಿಮ್ಮನ್ನು ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತೇನೆ. ಅಂದ ಮೇಲೆ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು. ಗಾಯನ ಕೂಡ ಇದೆ. ಅತೀಂದ್ರಿಯ ಸುಖದ ಬಗ್ಗೆ ಕೇಳಬೇಕು ಅಂದರೆ ಗೋಪಿ ವಲ್ಲಭನ ಗೋಪ ಗೋಪಿಕೆಯರನ್ನು ಕೇಳಿ ಎಂದು. ಕೆಲವರಿಗೆ ಬಹಳಷ್ಟು ಲಾಭ ಆಗುತ್ತದೆ. ಯಾರಿಗೆ ಬಹಳಷ್ಟು ಲಾಭ ಆಗುತ್ತದೆಯೋ ಅವರಿಗೆ ಬಹಳಷ್ಟು ಖುಷಿ ಆಗುತ್ತದೆ. ಅಂದ ಮೇಲೆ ಈಗ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು. ಮೊದಲು ನಿಮ್ಮ ಜೀವನದಲ್ಲಿ 100% ಖುಷಿ ಇತ್ತು. ನಂತರ ಆ ಖುಷಿ ಕಡಿಮೆ ಆಗುತ್ತಾ ಹೋಯಿತು. ಈಗ ನಿಮ್ಮ ಬಳಿ ಏನೂ ಇಲ್ಲ. ಮೊದಲು ನಿಮ್ಮ ಬಳಿ ಬೇಹದ್ದಿನ ರಾಜ್ಯ ಭಾಗ್ಯ ಇತ್ತು. ನಂತರ ಹದ್ದಿನ ರಾಜ್ಯ ಸ್ಥಾಪನೆ ಆಗುತ್ತದೆ. ಅಲ್ಪ ಕಾಲಕ್ಕೋಸ್ಕರ ಹದ್ದಿನ ರಾಜ್ಯ ಭಾಗ್ಯ ನಿಮಗೆ ಪ್ರಾಪ್ತಿಯಾಗುತ್ತದೆ. ಈಗ ಬಿರ್ಲಾರವರ ಬಳಿ ಎಷ್ಟೊಂದು ಸಂಪತ್ತಿದೆ ನೋಡಿ. ಬಿರ್ಲಾ ಮುಂತಾದವರು ಮಂದಿರವನ್ನು ಕಟ್ಟಿಸುತ್ತಾರೆ, ಆದರೆ ಅವರಿಗೆ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ. ಮಂದಿರವನ್ನು ಕಟ್ಟಿಸಿದರೂ ಕೂಡ ಅವರಿಗೆ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ, ಏಕೆಂದರೆ ಅವರು ಬಡವರಿಗೆ ದಾನವನ್ನು ನೀಡುವುದಿಲ್ಲ. ಬಿರ್ಲಾ ಮುಂತಾದವರು ಕೇವಲ ಮಂದಿರವನ್ನು ಕಟ್ಟಿಸುತ್ತಾರೆ. ಆ ಮಂದಿರಕ್ಕೆ ಜನ ಹೋಗಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ. ಇನ್ನು ಬಡವರಿಗೆ ಶ್ರೀಮಂತರು ದಾನವನ್ನು ಕೂಡ ನೀಡುತ್ತಾರೆ. ಅವರು ಬಡವರಿಗೆ ಹಣವನ್ನು ದಾನವಾಗಿ ನೀಡಿದರೆ ಅದಕ್ಕೆ ರಿಟರ್ನ್ ಆಗಿ ಮುಂದಿನ ಜನ್ಮದಲ್ಲಿ ಅವರಿಗೆ ಫಲ ಸಿಗುತ್ತದೆ. ಕೆಲವರು ಧರ್ಮಶಾಲೆಯನ್ನು ಕಟ್ಟಿಸುತ್ತಾರೆ. ಅನೇಕ ಜನ ಹೋಗಿ ಅಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಾರೆ. ಅಂದ ಮೇಲೆ ಮುಂದಿನ ಜನ್ಮದಲ್ಲಿ ಅಲ್ಪ ಕಾಲಕ್ಕೋಸ್ಕರ ಧರ್ಮಶಾಲೆಯನ್ನು ಕಟ್ಟಿಸಿದಂತಹ ವ್ಯಕ್ತಿಗೆ ಸುಖ ಸಿಗುತ್ತದೆ. ಕೆಲವರು ಹಾಸ್ಪಿಟಲ್ ಅನ್ನು ಕಟ್ಟಿಸುತ್ತಾರೆ. ಅಂದ ಮೇಲೆ ಆಸ್ಪತ್ರೆಯನ್ನು ಕಟ್ಟಿಸಿದಂತಹ ವ್ಯಕ್ತಿಗೆ ಅಲ್ಪ ಕಾಲಕ್ಕೋಸ್ಕರ ಸುಖ ಸಿಗುತ್ತದೆ, ಅಂದರೆ ಒಂದು ಜನ್ಮಕ್ಕೋಸ್ಕರ ಸುಖ ಸಿಗುತ್ತದೆ. ಈಗ ಇಲ್ಲಿ ಬೇಹದ್ದಿನ ತಂದೆ ಮಕ್ಕಳಿಗೆ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಈ ಪುರುಷೋತ್ತಮ ಸಂಗಮ ಯುಗಕ್ಕೆ ಬಹಳಷ್ಟು ಮಹಿಮೆ ಇದೆ. ಮಕ್ಕಳಾದ ನಿಮಗೂ ಕೂಡ ಬಹಳಷ್ಟು ಮಹಿಮೆ ಇದೆ. ನೀವೀಗ ಪುರುಷೋತ್ತಮರಾಗುತ್ತೀರಾ. ಅಂದ ಮೇಲೆ ಬ್ರಾಹ್ಮಣ ಮಕ್ಕಳಿಗೆ ಭಗವಂತ ತಂದೆ ಬಂದು ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷದ ಬೀಜ ರೂಪ ಆಗಿದ್ದಾರೆ. ಸಂಪೂರ್ಣ ನಾಟಕದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಕೆಲವರು ನಿಮ್ಮನ್ನು ಕೇಳುತ್ತಾರೆ, ನಿಮಗೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೇನು ಎಂದು. ನೀವು ಹೇಳಬೇಕು, ನೀವು ಮರೆತು ಬಿಟ್ಟಿದ್ದೀರೇನು? ಗೀತೆಯಲ್ಲಿ ಭಗವಾನ್ ವಾಚಿದೆ. ಗೀತೆಯಲ್ಲಿ ಭಗವಾನ್ ವಾಚಿದೆ. ಆ ಭಗವಾನ್ ವಾಚ್ನಲ್ಲಿ ಭಗವಂತ ತಂದೆ ನಮಗೆ ತಿಳಿಸಿದ್ದಾರೆ, ನಾನೀಗ ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ ಎಂದು. ಈ ಶಬ್ದದ ಅರ್ಥವನ್ನು ನೀವೀಗ ತಿಳಿದುಕೊಂಡಿದ್ದೀರಾ. ಪತಿತ ರಾಜರು ಪಾವನ ರಾಜರ ಪೂಜೆಯನ್ನು ಮಾಡುತ್ತಾರೆ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ ಎಂದು. ಈ ಲಕ್ಷ್ಮೀ ನಾರಾಯಣರು ಸ್ವರ್ಗಕ್ಕೆ ಮಾಲೀಕರಾಗಿದ್ದರು. ದ್ವಾಪರ ಯುಗ ಮತ್ತು ಕಲಿಯುಗದ ಜನ ಸ್ವರ್ಗದ ದೇವತೆಗಳಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಮತ್ತು ಸ್ವರ್ಗದ ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ. ಈ ಎಲ್ಲಾ ಜ್ಞಾನದ ಮಾತು ಈಗ ನಿಮಗೆ ಅರ್ಥ ಆಗಿದೆ. ಭಕ್ತರು ಯಾವ ಜ್ಞಾನದ ಮಾತನ್ನು ಸ್ವಲ್ಪ ಕೂಡ ತಿಳಿದುಕೊಂಡಿಲ್ಲ. ಭಕ್ತರು ಕೇವಲ ಶಾಸ್ತ್ರದ ಕಥೆಯನ್ನು ಓದುತ್ತಿರುತ್ತಾರೆ. ಭಕ್ತರು ಕೇವಲ ಶಾಸ್ತ್ರದ ಕಥೆಯನ್ನು ಅನ್ಯರಿಗೆ ಓದಿ ಹೇಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಅರ್ಧ ಕಲ್ಪದಿಂದ ಭಗವದ್ಗೀತೆಯನ್ನು ಓದುತ್ತಾ ಬಂದಿದ್ದೀರಾ. ಅರ್ಧ ಕಲ್ಪದಿಂದ ಗೀತೆಯನ್ನು ಓದಿದರೂ ಕೂಡ ನಿಮಗೆ ಯಾವ ಪ್ರಾಪ್ತಿ ಸಿಕ್ಕಿತು? ಗೀತೆಯ ಮೂಲಕ ನಿಮಗೆ ಯಾವ ಪ್ರಾಪ್ತಿಯೂ ಸಿಗಲಿಲ್ಲ. ಭಗವದ್ಗೀತೆಯನ್ನು ಅರ್ಧ ಕಲ್ಪದಿಂದ ಓದಿದರೂ ಕೂಡ ಸ್ವಲ್ಪ ಕೂಡ ನಿಮ್ಮ ಹೊಟ್ಟೆ ತುಂಬಲಿಲ್ಲ. ಈಗ ಈ ಜ್ಞಾನದ ಮೂಲಕ ನಿಮ್ಮ ಹೊಟ್ಟೆ ತುಂಬುತ್ತಿದೆ. ನಿಮಗೆ ಗೊತ್ತಿದೆ, ಈ ಪಾತ್ರ ಕಲ್ಪದಲ್ಲಿ ಒಮ್ಮೆ ಮಾತ್ರ ನಡೆಯುತ್ತದೆ. ಭಗವಂತ ತಂದೆ ಸ್ವಯಂ ಹೇಳುತ್ತಾರೆ, ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲೇ ಪ್ರವೇಶವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ಮೇಲೆ ಪರಮಧಾಮದಲ್ಲೇ ಕುಳಿತು ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೇನು? ತಂದೆ ಪರಮಧಾಮದಲ್ಲಿ ಕುಳಿತು ಆದೇಶವನ್ನು ನೀಡಿದರೆ ಆ ಆದೇಶ
ಮಕ್ಕಳಿಗೆ ಅರ್ಥ ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮಗೆ ಜ್ಞಾನವನ್ನು ನೀಡಲು ನಾನು ನಿಮ್ಮ ಸಮ್ಮುಖಕ್ಕೆ ಬರುತ್ತೇನೆ. ಈಗ ನೀವು ತಂದೆಯಾದ ನನ್ನ ಮೂಲಕ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಾ. ಈಗ ನೀವು ಜ್ಞಾನವನ್ನು ಕೇಳುತ್ತಿದ್ದೀರಾ. ಮೊದಲು ಈ ಬ್ರಹ್ಮ ತಂದೆಗೂ ಕೂಡ ಏನೂ ಗೊತ್ತಿರಲಿಲ್ಲ. ಈಗ ಬ್ರಹ್ಮ ತಂದೆಗೆ ಎಲ್ಲಾ ಜ್ಞಾನದ ಮಾತು ಗೊತ್ತಾಗಿದೆ. ಇನ್ನು ಗಂಗಾ ನದಿ ಯಾರನ್ನು ಪಾವನ ಮಾಡಲು ಸಾಧ್ಯ ಇಲ್ಲ. ಇದು ಜ್ಞಾನದ ಮಾತಾಗಿದೆ. ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ನಮ್ಮ ಸಮ್ಮುಖದಲ್ಲಿ ಕುಳಿತಿದ್ದಾರೆ ಅಂದ ಮೇಲೆ ಈಗ ನಿಮ್ಮ ಬುದ್ಧಿ ಮೇಲೆ ಹೋಗುವುದಿಲ್ಲ. ಈ ರಥ ಪರಮಾತ್ಮ ತಂದೆಯ ರಥ ಆಗಿದೆ. ಈ ಬ್ರಹ್ಮನ ತನು ಪರಮಾತ್ಮ ತಂದೆಯ ರಥ ಆಗಿದೆ. ಪರಮಾತ್ಮ ತಂದೆ ಬ್ರಹ್ಮನ ತನುವಿಗೆ ಬೂಟ್ ಎಂದು ಕರೆಯುತ್ತಾರೆ. ಪರಮಾತ್ಮ ತಂದೆ ಬ್ರಹ್ಮನ ತನುವಿಗೆ ಬಾಕ್ಸ್ ಎಂದು ಕರೆಯುತ್ತಾರೆ. ಈ ಬ್ರಹ್ಮನ ತನು ಅನ್ನುವ ಬಾಕ್ಸ್ ನಲ್ಲಿ ವಜ್ರ ಆದಂತಹ ಶಿವ ತಂದೆ ಕುಳಿತಿದ್ದಾರೆ. ಬ್ರಹ್ಮನ ತನು ಅನ್ನುವ ಡಬ್ಬಿಯಲ್ಲಿ ವಜ್ರ ಆದಂತಹ ಶಿವ ತಂದೆ ವಿರಾಜಮಾನ ಆಗಿದ್ದಾರೆ. ಪರಮಾತ್ಮ ತಂದೆ ಎಷ್ಟು ಅದ್ಭುತವಾದ ವಸ್ತು ಆಗಿದ್ದಾರೆ. ಪರಮಾತ್ಮ ತಂದೆ ಬಹಳ ಫಸ್ಟ್ ಕ್ಲಾಸ್ ಆದಂತಹ ವಸ್ತು ಆಗಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆಯನ್ನು ಇಡಲು ಚಿನ್ನದ ಬಾಕ್ಸೇ ಬೇಕು. ಆದ್ದರಿಂದ ಪರಮಾತ್ಮ ತಂದೆ ಚಿನ್ನದ ಯುಗದ ಬಾಕ್ಸ್ ಅನ್ನು ನಿರ್ಮಾಣ ಮಾಡುತ್ತಾರೆ. ಪರಮಾತ್ಮ ತಂದೆ ಈ ಬ್ರಹ್ಮನ ತನುವನ್ನು ಚಿನ್ನದ ಬಾಕ್ಸ್ ಅನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಚೂ ಮಂತ್ರ ಅಂದ ತಕ್ಷಣ ದೋಬಿಯ ಮನೆಯಿಂದ ಹೊರಟು ಹೋಯಿತು, ಅಂದರೆ ಅಗಸ್ತನ ಮನೆಯಿಂದ ಹೊರಟು ಹೋಯಿತು ಎಂದು ಹೇಳುತ್ತಾರೆ. ಈ ಮಂತ್ರಕ್ಕೆ ಚೂ ಮಂತ್ರ ಎಂದು ಕರೆಯಲಾಗುತ್ತದೆ. ಈ ಚೂ ಮಂತ್ರದ ಮೂಲಕ ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಪರಮಾತ್ಮ ತಂದೆಗೆ ಜಾದೂಗರ್ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಮನ್ಮನಾಭವ ಅನ್ನುವ ಮಂತ್ರವನ್ನು ನೀಡುತ್ತಾರೆ. ನಾವೀಗ ಈ ರೀತಿ ದೇವತೆ ಆಗುತ್ತೇವೆ ಅನ್ನುವ ನಿಶ್ಚಯ ಸೆಕೆಂಡ್ ನಲ್ಲಿ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ. ಈ ಎಲ್ಲಾ ಜ್ಞಾನದ ಮಾತನ್ನು ಈಗ ನೀವು ಪ್ರತ್ಯಕ್ಷದಲ್ಲಿ ಕೇಳುತ್ತಿದ್ದೀರಾ. ಮೊದಲು ಯಾವಾಗ ನೀವು ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತಿದ್ದೀರೋ ಆಗ ನಿಮಗೆ ನಾರಾಯಣನ ಕಥೆಯ ಬಗ್ಗೆ ಏನಾದರೂ ಅರ್ಥ ಆಗಿತ್ತೇನೂ ಇಲ್ಲ. ಮೊದಲು ಭಕ್ತಿ ಮಾರ್ಗದ ಸಮಯದಲ್ಲಿ ಸತ್ಯನಾರಾಯಣನ ಕಥೆಯನ್ನು ಕೇಳುವಾಗ ನಮಗೆ ವಿದೇಶದ ನೆನಪು ಬರುತ್ತಿತ್ತು, ಹಡಗಿನ ನೆನಪು ಬರುತ್ತಿತ್ತು. ಮೊದಲು ಸತ್ಯನಾರಾಯಣನ ಕಥೆಯನ್ನು ಕೇಳಿ ಪುನಃ ಪ್ರಯಾಣವನ್ನು ಮಾಡಲು ಹೋಗುತ್ತಿದ್ದರು. ನಂತರ ಅವರು ಪುನಃ ವಾಪಸ್ ಮನೆಗೆ ಬರುತ್ತಿದ್ದರು. ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಪುನಃ ಈ ಚೀಚಿ ಜಗತ್ತಿಗೆ ವಾಪಸ್ ಬರುವುದಿಲ್ಲ. ಭಾರತ ಅಮರಲೋಕ ಆಗಿತ್ತು, ಭಾರತ ಸ್ವರ್ಗ ಆಗಿತ್ತು. ಭಾರತದಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು. ಈ ಲಕ್ಷ್ಮೀ ನಾರಾಯಣರು ವಿಶ್ವಕ್ಕೆ ಮಾಲೀಕರಾಗಿದ್ದರು. ಈ ಲಕ್ಷ್ಮೀ ನಾರಾಯಣರ ರಾಜ್ಯದಲ್ಲಿ ಪವಿತ್ರತೆ, ಸುಖ, ಶಾಂತಿ ಎಲ್ಲವೂ ಇತ್ತು. ಜಗತ್ತಿನ ಜನ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಬೇಡುತ್ತಾರೆ. ಎಲ್ಲರೂ ಸೇರಿ ಒಂದಾಗಿ ಇರಬೇಕು ಎಂದು ಎಲ್ಲರೂ ಬಯಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ಇಷ್ಟೆಲ್ಲಾ ಧರ್ಮದವರು ಸೇರಿ ಒಂದಾಗಿ ಇರಲು ಹೇಗೆ ಸಾಧ್ಯ? ಪ್ರತಿಯೊಂದು ಧರ್ಮ ಬೇರೆ ಬೇರೆ ಆಗಿದೆ. ಪ್ರತಿಯೊಂದು ಧರ್ಮದವರ ಶಾರೀರಿಕ ಚಿತ್ರ ಕೂಡ ಬೇರೆ ಬೇರೆ ಆಗಿದೆ. ಅಂದ ಮೇಲೆ ಎಲ್ಲರೂ ಒಂದಾಗಿ ಇರಲು ಹೇಗೆ ಸಾಧ್ಯ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ ನೀವೆಲ್ಲರೂ ಒಂದಾಗಿ ಇರುತ್ತೀರಾ. ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ ಏಕತೆ ಇರುತ್ತದೆ. ಸುಖಧಾಮದಲ್ಲಿ ಒಂದೇ ಧರ್ಮ, ಒಂದೇ ರಾಜ್ಯ ಇರುತ್ತದೆ. ಸತ್ಯುಗದಲ್ಲಿ ಬೇರೆ ಯಾವ ಧರ್ಮವೂ ಇರುವುದಿಲ್ಲ. ಎರಡು ಧರ್ಮದವರು ಸೇರಿ ಬಾಯಿಯ ಮೂಲಕ ಚಪ್ಪಾಳೆಯನ್ನು ತಟ್ಟಿ ಜಗಳವನ್ನು ಮಾಡಲು ಸತ್ಯುಗದಲ್ಲಿ ಅನ್ಯ ಧರ್ಮಗಳು ಇರುವುದಿಲ್ಲ. ಆದ್ದರಿಂದ ಸತ್ಯುಗದಲ್ಲಿ ಇಡೀ ವಿಶ್ವದಲ್ಲೇ ಶಾಂತಿ ಇರುತ್ತದೆ. ಸತ್ಯುಗದ ರಾಜ್ಯಕ್ಕೆ ವಿಶ್ವದಲ್ಲಿ ಶಾಂತಿ ಇರುವಂತಹ ರಾಜ್ಯ ಎಂದು ಕರೆಯಲಾಗುತ್ತದೆ. ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಈಗ ನಿಮಗೆ ಗೊತ್ತಿದೆ, ಎಲ್ಲಾ ಮಕ್ಕಳು ಏಕರಸವಾಗಿ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಇಲ್ಲ. ಮಕ್ಕಳು ನಂಬರ್ ವಾರ್ ಆಗಿರುತ್ತಾರೆ. ಈಗ ಇಲ್ಲಿ ರಾಜಧಾನಿ ಸ್ಥಾಪನೆ ಆಗುತ್ತಾ ಇದೆ. ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳನ್ನು ಎಷ್ಟೊಂದು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತಿದ್ದಾರೆ. ಈಗ ಮಕ್ಕಳನ್ನು ತಂದೆ ಬಹಳಷ್ಟು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತಾರೆ. ಇದು ಈಶ್ವರನ ವಿಶ್ವವಿದ್ಯಾಲಯ ಆಗಿದೆ. ಭಕ್ತರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ. ಅನೇಕ ಬಾರಿ ನೀವು ಭಗವಾನ್ ವಾಚನ್ನು ಕೇಳಿದ್ದೀರಾ, ಏಕೆಂದರೆ ಭಗವದ್ಗೀತೆ ಭಾರತದ ನಿವಾಸಿಗಳ ಧರ್ಮಶಾಸ್ತ್ರ ಆಗಿದೆ. ಗೀತೆಗೆ ಅಪಾರ ಮಹಿಮೆ ಇದೆ. ಸರ್ವಶಾಸ್ತ್ರಗಳಿಗೂ ಶಿರೋಮಣಿ ಭಗವದ್ಗೀತೆಯಾಗಿದೆ. ಶಿರೋಮಣಿ ಅಂದರೆ ಶ್ರೇಷ್ಠಾತಿ ಶ್ರೇಷ್ಠ, ಪತಿತ ಪಾವನ, ಸದ್ಗತಿದಾತ ಆದಂತಹ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ. ಅವರು ಸರ್ವ ಆತ್ಮರಿಗೂ ತಂದೆ ಆಗಿದ್ದಾರೆ. ಭಾರತದ ನಿವಾಸಿಗಳು ಯಾವ ಜ್ಞಾನದ ಮಾತಿನ ಅರ್ಥವನ್ನೂ ಕೂಡ ತಿಳಿದುಕೊಂಡಿಲ್ಲ. ಕೇವಲ ತಿಳುವಳಿಕೆಹೀನರಾಗಿ ನಾವೆಲ್ಲರೂ ಪರಸ್ಪರ ಸೋದರರಾಗಿದ್ದೇವೆ ಎಂದು ಹೇಳುತ್ತಾರೆ. ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ, ನಾವೆಲ್ಲರೂ ಪರಸ್ಪರ
ಸೋದರರಾಗಿದ್ದೇವೆ. ನಾವೆಲ್ಲರೂ ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ. ಈ ಸಾಕಾರ ಜಗತ್ತಿಗೆ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತಾ ನಾವು ಪರಮಾತ್ಮ ತಂದೆಯನ್ನು ಮರೆತು ಬಿಡುತ್ತೇವೆ. ಅಂದ ಮೇಲೆ ನಮ್ಮ ಮನೆಯಾದ ಪರಮಧಾಮವನ್ನೂ ಕೂಡ ನಾವು ಮರೆಯುತ್ತೇವೆ. ಪರಮಾತ್ಮ ತಂದೆ ಭಾರತದ ನಿವಾಸಿಗಳಿಗೆ ಇಡೀ ವಿಶ್ವದ ರಾಜ್ಯಭಾಗ್ಯವನ್ನು ನೀಡುತ್ತಾರೆ. ಆದರೆ ಆ ಪರಮಾತ್ಮ ತಂದೆಯನ್ನು ಎಲ್ಲರೂ ಮರೆತು ಬಿಡುತ್ತಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ಎಲ್ಲಾ ಜ್ಞಾನದ ರಹಸ್ಯವನ್ನು ತಿಳಿಸುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಅತೀಂದ್ರಿಯ ಸುಖದ ಅನುಭವವನ್ನು ಮಾಡುವುದಕ್ಕೋಸ್ಕರ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಈಗ ಸ್ವಯಂ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆಯ ಮೂಲಕ ಜ್ಞಾನದ ಶಿಕ್ಷಣವನ್ನು ಕಲಿತು ನಾವು ರಾಜರಿಗೆ ರಾಜರಾಗುತ್ತೇವೆ ಅನ್ನುವ ಸ್ಮೃತಿಯಲ್ಲಿ ಇರಬೇಕು. ಈಗ ನಮಗೆ ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನ ಗೊತ್ತಾಗಿದೆ. ಸೆಕೆಂಡ್ ಪಾಯಿಂಟ್, ನಾವೀಗ ವಾಪಸ್ ಮನೆಗೆ ಹೋಗಬೇಕು. ಆದ್ದರಿಂದ ಈ ಶರೀರವನ್ನೂ ಕೂಡ ಮರೆತು ಈ ಶರೀರದಿಂದ ಸಂಪೂರ್ಣ ಬಡವರಾಗಬೇಕು. ನಾವೀಗ ಈ ಶರೀರವನ್ನು ಮರೆತು ಸ್ವಯಂ ಅನ್ನು ಅಶರೀರಿ ಆತ್ಮ ಎಂದು ತಿಳಿದುಕೊಳ್ಳಬೇಕು. ಇಂದಿನ ವರದಾನ ಆಗಿದೆ, ಸದಾ ಸಂತುಷ್ಟರಾಗಿದ್ದು ನಿಮ್ಮ ದೃಷ್ಟಿ, ವೃತ್ತಿ ಮತ್ತು ಕೃತಿಯ ಮೂಲಕ ಸಂತುಷ್ಟತೆಯ ಅನುಭವವನ್ನು ಮಾಡಿಸುವಂತಹ ಸಂತುಷ್ಟ ಮಣಿಗಳಾಗಿ. ಈ ಬ್ರಾಹ್ಮಣ ಕುಲದಲ್ಲಿ ಯಾರು ವಿಶೇಷ ಆತ್ಮ ಆಗಿದ್ದಾರೆ ಅಂದರೆ ಯಾರು ಸದಾ ಸಂತುಷ್ಟತೆಯ ವಿಶೇಷತೆಯ ಮೂಲಕ ಸ್ವಯಂ ಸಂತುಷ್ಟರಾಗಿ ಇರುತ್ತಾರೆ ಮತ್ತು ತಮ್ಮ ದೃಷ್ಟಿ, ವೃತ್ತಿ ಮತ್ತು ಕೃತಿಯ ಮೂಲಕ ಸಂತುಷ್ಟತೆಯ ಅನುಭವವನ್ನು ಮಾಡಿಸುತ್ತಾರೋ ಅವರೇ ಸಂತುಷ್ಟ ಮಣಿಗಳಾಗಿದ್ದಾರೆ. ಯಾರು ಸದಾ ಸಂಕಲ್ಪ, ಮಾತು ಮತ್ತು ಸಂಘಟನೆಯಲ್ಲಿ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಅಥವಾ ಕರ್ಮವನ್ನು ಮಾಡುವಾಗ ಬಾಪ್ತಾದ ನನ್ನ ಮೇಲೆ ಸಂತುಷ್ಟತೆಯ ಚಿನ್ನದ ಪುಷ್ಪದ ಮಳೆಯನ್ನು ಸುರಿಸುತ್ತಿದ್ದಾರೆ ಎಂದು ಅನುಭವವನ್ನು ಮಾಡುತ್ತಾರೋ ಅವರೇ ಸಂತುಷ್ಟ ಮಣಿಗಳಾಗಿದ್ದಾರೆ. ಇಂತಹ ಸಂತುಷ್ಟ ಮಣಿಯಾದಂತಹ ಆತ್ಮರೇ ಪರಮಾತ್ಮ ತಂದೆಯ ಕೊರಳಿನ ಹಾರ ಆಗುತ್ತಾರೆ. ಅವರೇ ರಾಜ್ಯಕ್ಕೆ ಅಧಿಕಾರಿ ಆಗುತ್ತಾರೆ ಮತ್ತು ಭಕ್ತರು ಅವರ ಮಾಲೆಯನ್ನು ಸದಾ ಸ್ಮರಣೆ ಮಾಡುತ್ತಾರೆ. ಅಂದರೆ ಭಕ್ತರು ಸ್ಮರಣೆಯನ್ನು ಮಾಡುವಂತಹ ಮಾಲೆಯ ಮಣಿ ಆಗುತ್ತಾರೆ. ಇಂದಿನ ಸ್ಲೋಗನ್ ಆಗಿದೆ, ನಕಾರಾತ್ಮಕ ಸಂಕಲ್ಪ ಮತ್ತು ವ್ಯರ್ಥ ಸಂಕಲ್ಪವನ್ನು ಸಮಾಪ್ತಿ ಮಾಡಿಕೊಂಡು ಪರಿಶ್ರಮದಿಂದ ಮುಕ್ತಾಗಿ. ನಾವೀಗ ಪರಿಶ್ರಮದಿಂದ ಮುಕ್ತ ಆಗಬೇಕು. ಅದಕ್ಕೋಸ್ಕರ ವ್ಯರ್ಥ ಸಂಕಲ್ಪವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಮತ್ತು ನಕಾರಾತ್ಮಕ ಸಂಕಲ್ಪವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಒಳ್ಳೆಯದು. ಓಂ ಶಾಂತಿ.